ಬೆಳಕು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ. ಯೋ ರಾಯಲ್ ಫ್ಯಾಮ್, ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಅ ವಿಡಿಯೋ. ಮಕ್ಕದಲ್ಲಿ ಖುಷಿ ನೋಡ್ತಾ ಇದೆ. ಲಾಸ್ಟ್ 2-3 ವಿಡಿಯೋ ಮುಂಚೆನೂ ಇದೇ ಖುಷಿ ಇತ್ತು. ಯಾಕಪ್ಪ ಅಂದರೆ ಮತ್ತೊಮ್ಮೆ ಮುಗಿದೊಮ್ಮೆ ಪದೇ ಪದೇ ನಮ್ಮ ಗಾಡಿಗಳು ಹಾಕ್ಸ್ಕೊತಾನೆ ಇದ್ದಾವೆ ಏಟ್ಗಳು. ಇದು ಫ್ರೆಶ್ಶು. ಮೊನ್ನೆ ನೈಟು ಮೊಹರಂ ಹಬ್ಬದ ದಿನ ಈ ಮುಸ್ಲಿಮ್ಸ್ ಹುಡುಗರು ವಿಲಿ ಎತ್ತ ಹುಡುಗಿರ್ತಾರಲ್ಲ, ಅವರು ನಮ್ಮ ಗಾಡಿಗೆ ಏನೋ ಟಚ್ ಮಾಡ್ಕೊಂಡು ಗ್ಲಾಸ್ ಹೊಡೆದಾಕಿರೋದು ನೋಡ್ರಿ. ನೀವು ಎತ್ಕೊಂಪೇಂಡಿ ಏಮ್ಕನ ಗಾಡಿ ಸೈಡಿಗೆ ಗೀಡಿ ಎಲ್ಲ ಅಂಟೆ ಅವನ್ನಿ. ಹಾಂ, ಅವತ್ತು ನಮ್ಮ ಏನಂತೀರ ಮೊಹರಂ ಹಬ್ಬದ ದಿನ ಮುಸ್ಲಿಮ್ಸ್ ಹುಡುಗರು ವೀಲಿಗೆ ಎತ್ತು ಹುಡುಗರು ಇರ್ತಾರಲ್ಲ, ಆ ಗಾಡಿ ನಮ್ಮ ಗಾಡಿ ಹೋಗೋವಾಗ ಫ್ಲೈಓವರ್ ಮೇಲೆ ಆ ಹುಡುಗರು ನಮ್ಮ ಡ್ರೈವರ್ ಜೊತೆ ಕಿರಿಕ್ ಮಾಡಿಕೊಂಡು ಗ್ಲಾಸ್ ಹೊಡೆದಾಕಿ ಅವನ ಹತ್ರ 2000 ಕ್ಯಾಶು, ಗಾಡಿ ಕೀ, ಮೊಬೈಲು ಕಿತ್ಕೊಳಕ್ಕೆ ಹೋದ್ರೆ ನಮ್ಮ ಹುಡುಗ ಮೊಬೈಲ್ ಕೊಟ್ಟಿಲ್ಲ. ರೋಲ್ ಕಾಲ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಬಟ್ ಅದು ಆಗಿದ್ದ ಕೆಲಸ ಗೊತ್ತು ನನಗೆ. ಅದು ಇವಾಗಲ್ಲ, ನಾಳೆ ಅಲ್ಲ, ಇನ್ನು ಎಷ್ಟು ದಿನ ಆಗುತ್ತಾ. ಗಾಡಿ ಒಂದು ಅವತ್ತು ಹೋಗಿ ಸ್ಟೇಷನಲ್ಲಿ ಕೊಟ್ಟು ಮತ್ತೆ ಗಾಡಿ ಎತ್ಕೊಂಡು ಬಂದುಬಿಟ್ವಿ. ಅಲ್ಲೇ ನಿಲ್ಸಿದ್ರೆ ಆಗಲ್ಲ. ಸದ್ಯಕ್ಕೆ ಇದಾಗಿ 4-5 ಡೇಸ್ ಹೆಚ್ಚು ಕಮ್ಮಿ ಆಗಿದೆ. ಆಗಿ ಈಗ ಸ್ವಲ್ಪ ಅಮೌಂಟು ಇರಲಿಲ್ಲ. ಅಮೌಂಟ್ ರೆಡಿ ಮಾಡಿಕೊಂಡು ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸ್ಬೋದಿತ್ತು. ನಂದು V70 ಗ್ಲಾಸ್ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸಿದೆ ಆಲ್ರೆಡಿ. ಇನ್ನೂ ಆ ವೀಡಿಯೋನೂ ಹಾಕ್ಲಿಲ್ಲ, ನಮ್ಮ ಟೈಮೇ ಸಿಕ್ಕಿಲ್ಲ. ಅಷ್ಟರಲ್ಲಿ ಇದು ಹೋಯ್ತು. ಇದಕ್ಕೆ ಇನ್ಶೂರೆನ್ಸ್ ಕ್ಲೈಮ್ಗೆ ಮಿನಿಮಮ್ 3-4 ಡೇಸ್ ಹೇಳ್ತಾವೆ ಟೈಮು. ಈ ಕಂಡೀಷನಲ್ಲಿ ಗಾಡಿ ಓಡ್ಸೋಕ್ಕಾಗಲ್ಲ, ರೋಡೇ ಕಾಣಿಸಲ್ಲ. ನೈಟ್ ಹೊತ್ತಂತೂ ಆಗೋದೇ ಇಲ್ಲ. ಸೊ ನೈಟ್ ಡ್ಯೂಟಿ ಹೋಗುತ್ತೆ ಗಾಡಿ. ಅದಕ್ಕೋಸ್ಕರ ಮಾತಾಡ್ಸಿದ್ದೀನಿ, ಇಲ್ಲೇ ಹೊಸಕೋಟೆಯಲ್ಲಿ ಹಾಕ್ಸ್ಕೊಂಬಿಡೋಣ ಬನ್ನಿ. ಬಟ್ ಒಂದು ಅರ್ಥ ಆಗ್ತಾಯಿಲ್ಲ, ನನಗೆ ಬ್ಯಾಡ್ ಟೈಮಾ ಇಲ್ಲ ನಾನೇ ನನಗೆ ಬ್ಯಾಡ್ ಟೈಮಾ ಇಲ್ಲ ಧರಿದು ಏನು ಹೇಳಿ ಗೊತ್ತಾಗ್ತಾಯಿಲ್ಲ ನಂಗೆ. ಬಟ್ ದೇವ್ರು ರಿಕವರಿ ಆಗೋಕ್ಕೆ ಟೈಮ್ ಕೊಡ್ತಾಯಿಲ್ಲ. ಯಾಕೆ ದೇವ್ರೆ, ಏನು ಮಾಡಿದ್ದೆ ನಿಮ್ಗೆ, ಏನು ಯಾಕೆ ಬಟ್ ಆದರೂ ಒಂಥರ ಲೈಫ್ ಚಾಲೆಂಜಿಂಗ್ ಆಗಿದೆ. ಇವಾಗ ಇಷ್ಟು ಕಷ್ಟ ಬಿದ್ದರೆ ಇನ್ನು ಸಣ್ಣ ಪುಟ್ಟ ಕಷ್ಟಗಳೆಲ್ಲ ಕಷ್ಟ ಅನಿಸಲ್ಲ. ಅದಂತೂ ಅರ್ಥ ಆಗಿದೆ ನನಗೆ. ಬೇರೆಯವರೆಲ್ಲ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಆಗೋದು, ಸಣ್ಣ ಪುಟ್ಟ ಟಚ್ ಆಗೋಯ್ತು ಅಂದ್ರೆ ಫುಲ್ಲು ಟೆನ್ಷನ್ ಆಗೋತಾರೆ. ನಮ್ಮ ಗಾಡಿಗಳಂತೂ ಯಾರ್ಯಾರಿಗೆ ಎಲ್ಲೆಲ್ಲಿ ಎತ್ಕೊಂಡು ಗೊತ್ತಿಲ್ಲ. ಸೆಟ್ಲ್ಮೆಂಟ್ ಮಾಡಿ ಒಳ್ಳೆ ಸೆಟ್ಲ್ಮೆಂಟ್ ಮಾಡೋ ಥರ ಆಗ್ಬಿಟ್ಟಿದ್ದೀನಿ. ಏನೇ ಟಚ್ ಆಯ್ತಾನಾ ಎಷ್ಟಂತೆ, ಹೌದಾ, ಹ್ಞೂ ಸರಿ ಅಷ್ಟೇ. ಮೊದಲು ಟಚ್ ಆಯ್ತಾ ನಮ್ಮನೆಗೆ ಹೋಗಪ್ಪ, ಕಾಸಿಲ್ಲ ನನಗೆ ದರಿದ್ರ, ನಮ್ಮನೆಗೆ ಏನು ಅನ್ಕೊತ. ಇವಾಗ ಎಷ್ಟಪ್ಪ, 2000ನಾ, 1000 ಕೊಡ್ತೀನಿ ನೋಡು. ಹ್ಞೂ ಸರಿ ಆಯಿತು, ಹೋಗು ಅಷ್ಟೇ. ಹಿಂಗಾಗ್ಬಿಟ್ಟು ಪರಿಸ್ಥಿತಿ ಗಟ್ಟಿ ಆಗ್ಬಿಡೋದೆ ಬಾಡಿ ಮನಸ್ಸು ಎಲ್ಲ. ಗಾಡಿ ಎಲ್ಲ ನೋಡಿ ಪೀಸುಗಳೆಲ್ಲ ಹಂಗೆ ಎಲ್ಲ ಇಲ್ಲೆಲ್ಲ ಹಂಗೆ ಇದ್ದಾವೆ. ಸೊ ಕೈಯಲ್ಲಿ ಗುದ್ದಿರೋದಂತೆ ಅದು. ಅಮ್ಮನಕ್ಕೆ ನನ್ನ ಮಕ್ಳು ಎಂಥ ನನ್ನ ಮಕ್ಳು ಇರ್ಬೇಕು ನೋಡು. ಇಲ್ಲಿ ಮತ್ತು ಇಲ್ಲಿ ಕೈಯಲ್ಲಿ ಗುದ್ದಿರೋದು. ಏನು ಮಾಡೋಕ್ಕಾಗಲ್ಲ, ಹೊಡೆದಾಕವ್ರೆ. ಏನು ನನ್ನ ಮಕ್ಳಿಗೆ ಹಬ್ಬದ ದಿನ ಏನು ನಿಗಿರ್ತಾರೆ ಜೋಶ್. ನನ್ನ ಮಕ್ಳಿಗೆಲ್ಲ ಕಟ್ ಮಾಡ್ಸಾಕ್ಬೇಕು ನನ್ನ ಮಕ್ಳಿಗೆ ಸ್ಟೇಷನಾಗ ಕರ್ಕೊಂಡೋಗಿ ಆ ಜೋಶ್ನ. ಬಟ್ ಏನು ಮಾಡೋಣ, ಆ ಫ್ಲೈಓವರ್ ಮೇಲೆ ಎಕ್ಸಾಕ್ಟು ಕ್ಯಾಮ್ರಾ ಇಲ್ಲ. ಮೆಟ್ರೋ ಸ್ಟೇಷನಲ್ಲಿ ಕ್ಯಾಮ್ರಾ ಈ ಕಡೆ ಕವರ್ ಆಗುತ್ತೆ. ಪೊಲೀಸವರು ಆಯಿತು ಅಂದ್ಬಿಟ್ಟು ಕಂಪ್ಲೇಂಟ್ ತೊಗೊಂಡಿದ್ದಾರೆ. ಅದು ಯಾವಾಗ ಮಾಡಿಕೊಡ್ತಾರೆ ಗೊತ್ತಿಲ್ಲ, ನೋಡೋಣ. ಅದ್ರ ಪಾಡಿಗೆ ಅದು ಆಗ್ತಾ ಇರಲಿ. ಈಗ ಸದ್ಯಕ್ಕೆ ಹೊಸಕೋಟೆಗೆ ಹೋಗೋಣ ಬನ್ನಿ. ಹೊಸಕೋಟೆಯಲ್ಲಿ ಸಿಗೋಣ. ಸದ್ಯಕ್ಕೆ ಹೊಸಕೋಟೆಗೆ ಬಂದಿದ್ದೀವಿ. ಸ್ಟಾರ್ ಗ್ಲಾಸ್ ಆ್ಯಂಡ್ ಕಾರ್ ಅಕ್ಸೆಸರೀಸು. ಸದ್ಯಕ್ಕೆ ಹೊಸಕೋಟೆಗೆ ಬಂದಿದ್ದೀವಿ. ನಮ್ಮ ಗಾಡಿದ ಕೆಲಸ ಆಲ್ರೆಡಿ ಸ್ಟಾರ್ಟ್ ಮಾಡೋರು. ಪ್ಲಸ್ ನಮ್ಮ ಗಾಡಿ ಓನರ್ ಬಂದವರು ಫುಲ್ ಟ್ಯಾಂಕ್ ಹಾಕ್ಸೋಕೆ ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಫುಲ್ ಟ್ಯಾಂಕ್ ಎಲ್ಲ ಮಾಡಿಸಿದ್ರಲ್ಲ. ಎಲ್ಲಿ ಶೆಲ್ ಬಂಕಾಗ ಶೆಲ್ ಕಂಪ್ನಿನೇ ಮುಚ್ಚಾಯ್ತು. ನಾನು ಮಾಡ್ಸೋ ಸ್ವಲ್ಪ ನೋಡಿ, ನಾನು ತಮ್ಮ ಓಡಿಸ್ತಾ ಇದ್ದೆ ಅಂತ ಹುಡ್ಲೆಲ್ಲ ಹಾಕ್ಸಿದ್ದ ಇಲ್ಲಿ. ಬಟ್ಟು ಏನು ಹಿಂಗ್ಬಿಟ್ಟು ಮಲಗಿಸ್ಬಿಟ್ಟು ನಾನು ಅಲ್ಲ ನೋಡ್ರಿ. 3 ಸತಿ ಗುದ್ದಿರೋದು, ಇಲ್ಲೊಂದು ಕೈಯಲ್ಲಿ ಗುದ್ದಿರೋದು ಅಂತ ಹೇಳ್ತಾರೆ. ಬಟ್ ಕೈಯಲ್ಲಿ ಗುದ್ದೋದು ಆ ಟೂಲ್ಸಲ್ಲಿ ಹೊಡೆದು ನನಗಂತೂ ಗೊತ್ತಿಲ್ಲ. ಅವ್ನು ಭಯ ಬಿದ್ದ ಆ ಟೈಮ್ ಹೇಳ್ತಾ ಇಲ್ಲ. ನಿಮ್ಗೆ ಯಾರಿಗಾನ ಏನೋ ಗುದ್ದಿರ್ಬೋದು. ಕೈಯಲ್ಲಿ ಗುದ್ದಿದ್ರೆ ಮಿನಿಮಮ್ ಚರ್ಮ ನಾವು ನಮ್ಮನ್ನು ಕುತ್ಕೊಂಡು ಹೋಗ್ಬಿಡ್ಬೋದು. ಬಟ್ ಏನೂ ಆಗಿಲ್ಲ, ಅಲ್ಲಿ ಚರ್ಮ ಏನೂ ಇಲ್ಲ. ನಿಮಗೇನೋ ಗೊತ್ತಿದೆ ಕಮೆಂಟ್ ಮಾಡಿ ನೋಡೋಣ. ಸದ್ಯಕ್ಕಂತೂ ಗಾಡಿ ಫುಲ್ ರೆಡಿ ಮಾಡಿಸ್ಬೇಕು. ಈಗ ಮತ್ತು ಒಂದು ಪ್ಲೇಟ್ ಹೊಡೆದೋಗ್ರೆ, ಇದು ಹೊಡೆದೋಗ್ರೆ, ಟಿಂಕರಿಂಗ್ ಕೆಲಸ ಪೆಂಡಿಂಗ್ ಇದೆ. ಟೈರು ಹಾಕ್ಸ್ಬೇಕು ನೋಡಿ. ಇನ್ನು ಸ್ವಲ್ಪ ಡೆಂಟ್ ಆಗಿದ್ದಾರೆ. ಹೆವಿ ಕೆಲಸ ಜಾಸ್ತಿ ಇದ್ದಾವೆ. ಹಾಂ, ತುಕ್ಕಿ ಹಿಡ್ದಂಗೆ ಅದಪ್ಪು. ರಶ್ ಹಿಡ್ದದ ನನ್ನ ಗಾಡಿನ. ಇಲ್ಲಿ ವಯಸ್ಸಾಯ್ತು ನನ್ನ ಗಾಡಿಗೆ. ಹೊಸ ಗಾಡಿ ಅಂದ್ಕೊಂಡಿದ್ದೀನಿ. ನಿಂಗೂ ವಯಸ್ಸಾಯ್ತಾ ನಿಮ್ಮ ಗಾಡಿ? ನನಗೇನು ವಯಸ್ಸಾಯ್ತಲ್ಲ, ಇವಾಗ ಮದುವೆ ಮಾಡ್ಕೊ. ಎಲ್ಲಿ ಅದು ಮಾಡಿಸಿರೋದು ನಾನು. ಯಾರಿಗ ನೋಡ್ರಿ ಏಜ್ ಆಯ್ತು ಅಂತ ಗೊತ್ತಾಗಲಿ ಅಂತ. ನನಗೆ ಇನ್ನೂ ಇವಾಗ 16 17.
ನಿನ್ಕ ಹತ್ತ ಕರೆಕ್ಟು 10-15. ಸರಿ ಬರ್ರಿ ಅವ್ರು ಗ್ಲಾಸ್ ತೆಗಿಲಿ ಅಷ್ಟೇ 2 ನಿಮಿಷ. ನಾನು ನೀವು ಕೇಬಲ್ ಹಾಕ್ತೀರ ಅನ್ಕೊಂಡೆ ನೋಡು. ಕೇಬಲ್ ಕಷ್ಟನಾ? ಎಲ್ಲ ಒಬ್ಬೊಬ್ರು ಹಿಂಗೆ ತಿರ್ಸಿ ಟೈಟ್ ಮಾಡಿ ಇಲ್ಲ ಇರಲ್ಲ. ಆ ಥರ ಕಾಸ್ಟ್ ಜಾಸ್ತಿ ಆಗುತ್ತಲ್ಲ, ಸಿಗೋದಿಲ್ಲ ಇಲ್ಲಿ. ಅಪ್ಪ ಇಲ್ಲ ಇಳಿ ನೀನು ಇಳಿ. ಹೇಳಿ ನೀನು ಹೇಳಿ. ಆಗೋಯ್ತು ಸ್ವಲ್ಪ ಆಯ್ತು. ಹಿಂಗೆ ಬಂದಿದ್ದ ಕಡೆ ನಾವು ಹೆಲ್ಪ್ ಮಾಡ್ಕೊಂಡ್ರೆ ಸ್ವಲ್ಪ ಬೇಗ ಆಗ್ತದೆ. ಅಫಿಷಿಯಲಾಗಿ ಗಾಡಿ ಕೊಟ್ಬಿಟ್ಟು ನಾಳೆ ಕೊಡೋಗೋಣ ಅಂದರೆ ನಾಳೆ ಎಲ್ಲ 3 ದಿನ ಆಗ್ತದೆ. ಅಲ್ಲಿ ನೋಡ್ರಿ ಫ್ರೆಶ್ ಆಗಿ ಇನ್ನೊಂದು ಗಾಡಿ ಬಂತು ನೋಡ್ರಿ. ಫ್ರಂಟ್ ಗ್ಲಾಸ್ ಹೆಂಗೆ ಹೊಡೆದವರು ಕಾಣಿಸ್ತದ? ಪಾಪ ಎಲ್ಲೋ ಟಚ್ ಮಾಡ್ಕೊಂಡವ್ರೆ. ಹಿಂಗೆ ಜೋರಾಗಿ ಬಿಲ್ಡಪ್ ಹಿಂಗೆ ಫೋಟೋ ಒಂದಿಡಿ. ಟೈಮ್ ಕೆಲಸ ಬಂದ್ಬಿಡ್ತು ನೋಡೋಣ. ಈ ಕೆಲಸಕ್ಕೆ ಚೆನ್ನಾಗಿದೆ. ಹಾಂ ಪಾರ್ಟ್ ಟೈಮ್ ಕೆಲಸ ಇದ್ದದ್ದು ಕೊಟ್ಬಿಟ್ಟು ಎಳ್ಕೊಂಡಿರ್ತೀನಿ. ಪಾರ್ಟ್ ಟೈಮ್ ಕೆಲಸ ಚೆನ್ನಾಗಿರ್ತದೆ ಹಿಂಗೆ ಆಟ ಆಡ್ತಾನೆ. ಹಾಂ ಅದು ಸುಸ್ತಾಗೋದು ಅವರು. ನನಗೆ ಕೆಲಸ ಜಾಸ್ತಿ ಬಿಸಿ ಆಗಬೇಕಪ್ಪ ಅವಾಗಲೇ. ಇಲ್ಲ ಬರಲಿ ನಿಮಿಷ. ಕಟ್ಟೆ ಮಾಡ್ಬಿಟ್ಟೆ. ಅಯ್ಯೋ ಬಂದ್ಬಿಡ್ತು ಆಲ್ಮೋಸ್ಟ್ ಅದು. ಏನಿದೆ ಇದೇ ಒಂದು ಆಲ್ಮೋಸ್ಟ್ ಬಂದ್ಬಿಡದೆ. ಈಗ ಸ್ವಲ್ಪ ಅದೇ ಇದು ಆಯ್ತು. ಟಾ ಅಂದರೆ ನಮ್ಗೆ ಸ್ಟ್ರೆಂತ್ ಅಷ್ಟಿಲ್ಲ, ಇದು ವೀಕರ್ ಅಷ್ಟೇ. ಹೆಂಗೆ ಹೊಡ್ತೈತೆ ಅದು ಇವಾಗ ರನ್ನಿಂಗ್ ಆಗ ಹೆಂಗಂತೆ ಕಲ್ ಬಿದ್ದೋದು ಅಂತೆ. ಏನು ಜಲ್ಲಿ ಕಲ್ ರನ್ನಿಂಗ್ ಅಲ್ಲ, ಲಾರಿಯಿಂದ ಬಿದ್ದೋದ. ಕೊಟ್ಟನ ಅವನು ಕಾಸ್ಟ್ಲಿನ. ನಮ್ದು ಹಿಂಗೆ ರಾತ್ರಿ ಹುಡುಗರು ಹೋಗು, ನಮ್ಮ ಡ್ರೈವರ್ ಹೋಗ್ತಾ ಇದ್ರೆ ಅಡ್ಡ ಹಾಕ್ಬಿಟ್ಟು ರೋಲ್ ಕಾಲು ಗ್ಲಾಸ್ ಹೊಡೆದಾಕ್ಬಿಟ್ಟು ಹೋಗ್ಬಿಟ್ಟವ್ರು ಕಾಸ್ಟ್ಲಿ ಕೊಟ್ಟಿಲ್ಲ ಅಂತ. ಎಲ್ಲಿ ಯಾವ್ದು ಲೊಕೇಶನ್ ಅದು ರೂಢಿ ಹೇಳಿದ್ರಿ ಅವಾಗಲೇ ಆಲ್ರೆಡಿ. ಚೆನ್ನಾಗ ನಮ್ಮ ಬಡ ದೋಸ್ಗೆ ಇಷ್ಟೆಲ್ಲ ಕಷ್ಟ ಬೀಳಂಗಿಲ್ಲ. ರಬ್ಬರ್ ಇದೆ. ಆಲ್ಮೋಸ್ಟ್ ಆಗೈತಲ್ಲ. ಬ್ಲೇಡ್ ಗಿಡಿ ಎಗಿಸ್ಬಿಟ್ರೆ ಹಿಂಗೆ ಇಲ್ಲೇ ಅಷ್ಟೇ. ಕಷ್ಟ ಇದೆಪ್ಪ. ಲೇಬರ್ ಕೊಡ್ಬೇಕು ಪಾಪ, ಹೆವಿ ಕಷ್ಟ ಇದೆ. ನಾವು ಈಸಿ ಅನ್ಕೊಂಡ್ಬಿಟ್ಟಿದ್ವಿ. ಮತ್ತೆ ಕೆಲ್ಸಕ್ಕೆ ಸೇರ್ಕೊಂತೀನಿ ಅಂತ ಇದೆಯಾ? ಅಂದರೆ ಬರೀ ಕಮ್ಮಿ ಹೇಳೋದು ಮಾತ್ರ ಹಿಂಗೆ ಬಿಚ್ಚಕ್ಕೆಲ್ಲ ಆಗಲ್ಲ. ನೋಡೋ ಪಾಪ ಎಷ್ಟು ಕಷ್ಟ ಇದೆ. ರಬ್ಬರ್ ಎಳ್ದು ಅರ್ಧ ಗಂಟೆಯಿಂದ ಎಳಿತಮ್ಮ ಪಾಪ, ಸುಸ್ತಾಗೋದು. ಬಿಸ್ನೆಸ್ಸು ಯಾವ್ಯಾವ ಬಿಸ್ನೆಸ್ ಅವ್ರವ್ರು ಗೊತ್ತಮ್ಮ. ಒಟ್ನಾಗ ನಿನ್ನ ಬಿಸ್ನೆಸ್ ಈಸಿ ಬಿಡು, ಸಾಕತ್ ಈಸಿ. ಗಾಡಿ ಡ್ರೈವರ್ ದುಡಿತಾ ಇರೋ ಗಾಡಿ ರೆಡಿ ಮಾಡ್ತಾರೆ. EMI ಚೆಕ್ ಬೌನ್ಸ್ ಆಗ್ತಾ ಇಲ್ಲ. ಬಂತು ಬೆಳಕು ಅದನ್ನೆಲ್ಲ ಬಿಚ್ಚಿ ಅಲ್ಲಿ ಇಟ್ಟಿರು. ನನ್ನ ಕೈಯಲ್ಲಿ ತಳ್ಬಿಟ್ಟು ಬೀಳ್ಸ್ಬಿಟ್ಟಿನಿ ಕೆಳಕ ಫೋಟೋಕ. ಹಿಂಗೆ ಕಂಟೆಂಟು ಹೇಳಿದೀವಿ ಅವ್ರಕ ಇನ್ಸ್ಟಾ ರೀಲ್ಕ ಕಟ್ ಮಾಡಲ್ಲಿ ಇಟ್ಟಿರೋದು. ನಾನು ಫುಲ್ ವಿಲನ್ ಥರ ಯೋಶೋ ಅಂತ ಕಾಲಲ್ಲಿ ಒದಿಯೋದು ಎಲ್ಲ. ರೀಲ್ಸ್ ಮಾಡೋದಕ್ಕಾ? ರೀಲ್ಸ್ ಮಾಡಕ್ಕ ಇಟ್ಕೊಬೇಕಾ? ಇಡೀ ನಾವು ಇಟ್ಕೊಂಡು ನೀಟಾಗಿ ಇಟ್ಕೋವಾಗ ಅಲ್ಲಿ ಇಟ್ಕೋಪ್ಪ ನೀನು ಸೈಲೆಂಟಾಗಿ. ಇಟ್ಕೋ. ಅವ್ರು ಹೇಳ್ದಷ್ಟು ಕೇಳಿ, ಬೇರೆ ಮಾತು ಮಾಡೋಣ ನೀವು. ಇದು ಲೇಬರ್ ಕೊಡಲ್ ತಿರ್ಗ. ಲೇಬರ್ ಬೇಕಾ? ಹೇಳ್ದಷ್ಟು ಕೇಳಬೇಕಷ್ಟೇ. ಹಾಂ ಇಟ್ಕೋ ಹಂಗೆ ಇಟ್ಕೋ. ಹಾಂ ಇಳಿಬೇಡಪ್ಪ, ಸ್ಟ್ರೈಟಾಗಿ ಇಟ್ಕೋ. ಹಾಂ ಬೀಳ್ಸ್ಬೇಡ, ಇಟ್ಕೊಳ್ಳ ಹಂಗೆ ಬೀಳ್ಸ್ಬೇಡ. ಬಿಡೋದ ಕೆಳಕ
ಏ ಮೇಲೆತ್ತಾ ಎತ್ತಾ ಇದ್ದೀನಿ ಆತ ಬರ್ತಾ ಇಲ್ಲ. ಕಣ್ಣಾಗೇನೋ ಬಿತ್ತು ಅನ್ಸ್ತದೆ ಯಾರ ಇದು ಫಾಸ್ಟ್ ಆಗೋ ಅಷ್ಟೇ ನಮ್ಮ ಗಾಡಿ ನೋಡ್ರಿ ಹೆಂಗಾಗ್ಬಿಡೋದು ಎಲ್ಲ ಕಾಣಿಸ್ತಾ ಇದೆ ಆಚೆಗೆ ಬರಲ್ಲ ಹಿಂಗೆ ಹಂಗೆ ಬರ್ಬೇಡ ನೀ ಚಿಸ್ಕೊಂಡ್ಬಿಡ್ತಾ ಎಲ್ಲ ಹೀಗೆ ಬಾ. ಇದಕ್ಕೆಲ್ಲ ಚಿಸ್ಕೊಂಡ್ಬಿಡ್ತಾನೋ ಬರ್ಬೇಡ ನೀನು. ಇದಾ ಒಟ್ಟಿನಲ್ಲಿ ಇದೆಲ್ಲ ಶಾರ್ಪು ಸೆನ್ಸಿಟಿವ್ ಜಾಸ್ತಿ ಅಪ್ಪು ಹೆಂಗೋ ಗ್ಲಾಸ್ ಪೀಸ್ ಇದೆಯಲ್ಲ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಡ್ತೀಯಣ್ಣ ಗ್ಲಾಸ್ ಪೀಸ್ ಇದು ಬ್ರಷಲ್ಲಿ ಕ್ಲೀನ್ ಮಾಡ್ಬೇಕು ನೀನು ಕೊಡ್ತೀನಿ ಬ್ರಷ್ ಮಾಡ್ಬೇಕು ನೀನು ಬೇಕಾಗ ಕೊಟ್ಟರೆ ನಾನೇ ವರ್ಷ ಪೀಸ್ ಹಾಕ್ನಲ್ಲ ಇಲ್ಲ ಹಂಗೆ ಅದು ತುಂಬ ಫ್ಯಾಮಿಲಿ ಬರುತ್ತೆ ಕಳಿಸ್ಬಿಡ್ತೀನಿ ಏನು ಡೋರ್ ಗ್ಲಾಸ್ ಹಾಕಿ ಡೋರ್ ಗ್ಲಾಸ್ ಹಾಕಿ ಕಳಿಸ್ಬಿಡ್ತೀನಿ. ಕೊಡೋದು ಬ್ಲೇಡ್ ಕೊಡು ಕೆರಿತಾ ಇರ್ತೀನಿ ನಾನು ರಬ್ಬರು ಯಾವ ಕಡೆ ಕೆರಿಬೇಕು ಹೇಳ ಮೆಲ್ಲಗೆ ಮಾಡ್ತಾ ಇರ್ತೀನಿ ಇಡೀ ಬೇಡ ಅಲ್ಲಿ ಹಣ ಮೇಲೆ ಬ್ರಷ್ ಇದೆ ಎತ್ಕೊಂಡು ಹೋಗೋಣ ಒಂಚೂರು ನೋಡು ಬ್ರಷ್ ಅಂತೆಲ್ಲ ಎತ್ಕೊಂಡು ಹೋಗೋಣ ಸಾಕು ಹೋಗೋಣ ವಿಡಿಯೋ ಸಾಕು ಜಾಸ್ತಿ ಆಗುತ್ತೆ. ಗ್ಲಾಸ್ ಇಲ್ಲ ನೋಡ್ರಿ ಗಾಡಿ ಹಂಗೆ ಕಾಣಿಸ್ತಾನೆ ಏನು ಹೇಳ ಹೇಳ ಏನಂದು ಹೇಳೋರ್ಕ ಏನು ಮಾಡ್ತಾ ಇರ್ತೀನಿ ಗ್ಲಾಸ್ ಹಾಕ್ಸ್ತಾ ಇದ್ದೀನಿ. ಅಲ್ಲ ಏನು ಕೆಲಸ ಏನು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾದ್ರೆ ನೀನು ಯಾರು ಅಂತ ನಾಚಿಕೆ ಬಿದ್ದರೆ ಅಲ್ಲ ಅವ್ನು ಆದ್ರೂ ನಾಚಿಕೆ ಬೀಳ್ತಂಬ್ರ ಇಲ್ಲಿ ನೋಡಲ್ಲ ಗೋಡೆ ಕಟ್ಟದಂಗೆ ಕಟ್ಟೋದು ನೀಟಾಗಿ ಇಡಿ ಬೇಡ ಇಡಿ ಅಣ್ಣ ಮುಟ್ಬೇಡ ಗಟ್ಟಿ ಆಗ್ಬಿಡುತ್ತಲ್ಲ ಇದು ನಂಗೆ ಲಾಸ್ಟಾಗ ಕನ್ಕೊಂಡು ಅಪೋಸಿಟ್ ಕೊಡ್ತೀನಿ ಬಿದ್ದೋದಿ ಕೇರಲ್ಲಿ ಹಾಕಿದೆ ಈ ಗಾಡಿ ಹಿಂದೆ ಹೋಗ್ಬಿಟ್ಟಿದ್ರೆ ಏನು ಕತೆ ಆ್ಯಂಡ್ ಹಂಗೆ ಹಿಂಗೆ ಇಟ್ಕೊಂಡೆ ಹೋಗ್ಲಿ ಯಾರು ಬೇರೆ ಗಾಡಿ ಟಚ್ ಅಂತ ಹೇಳ್ಕೊಡೋದು ನೀನು ಹೊಡೆದು ನೀನು ತಲೆ ಹೊಡ್ಕೊಂಡು ಆ ಕಡೆಯಿಂದ ಲಾರಿನ ಬಂದು ಹೊಡೆದು ಒಳ್ಳೆ ಫೈನಲ್ ಡೆಸ್ಟಿನೇಷನ್ ಆಗೋಗಿರೋದು ಈಗ ನೋಡಿ ಯಾರನ್ನ ಇದ್ದಾರೆ ಹಾಕ್ತಾರೆ ನಿಮ್ಮ ಕಡೆ ಹಂಗೆ ಆಚೆ ಬಂದು ಒಳಕ್ಕೆ ಹಾಕಿ ಒಳಗಿಂದ ಆಚೆಗೆ ಹಾಕ್ತಾವನು ಆಚೆಗಿಂದ ಒಳಕ್ಕೆ ಹಾಕ್ತಾವನು ಹಾಕ್ತಾನೆ ನೋಡು ಡಬಲ್ ಮೀನಿಂಗ್ ತಿಳ್ಕೊಂಡು ಏ ಹಂಗಲ್ಲ ಅಪ್ಪ ಏ ಗಮ್ ಆಗ್ತಾ ಇರೋದು ನೀನು ಏನು ಅನ್ಕೊಂಬೇಡ ಓಯ್ ಗಮ್ಮೆತ್ಕಂದಿತ್ತ ಅಲ್ಲಿ ಕೈ ಎತ್ತು. ಇಲ್ಲಪ್ಪ ಅರ್ಧ ಅಡಿ ಗ್ಯಾಪ್ ಆಗಿದೆ ನೋಡು ಹಾಂ ಹಾಕೋ ಗಮ್ಮಲ್ಲಿ ಪೀಸ್ ನೀಟಾಗಿ ಹಾಕಬೇಕು ನೋಡ ಹೆಣ್ಣು ಒಬ್ಬನೇ ಎಷ್ಟು ಗಮ್ ಹಾಕೋಣ. ಒಂಥರ ಗಾಡಿ ಇದ್ದಂಗಿಲ್ಲ ನೋಡು ಆ ಗನ್ನಾಗ ಎಷ್ಟು ಗಮ್ ಬಿಟ್ಟ ನೋಡು. ಚೆನ್ನಾಗಿ ಬಿಟ್ಟಂಗ ಪ್ರಾಕ್ಟೀಸು ಪ್ರಾಕ್ಟೀಸ್ ಇರ್ತೈತಲ್ಲ. ಎಷ್ಟಿದ ಹಾಕಿರ್ಬೇಕು ಇವಕ್ಕೆಲ್ಲ ಗಮ್ಮು ಇದು ಯಾವ ಲೆಕ್ಕ ಲೈನ ಸ್ಕೇಲೇ ಅವಶ್ಯಕತೆ ಇಲ್ಲ ಹಂಗೆ ಹಾಕಾಕೋದು ಚೆನ್ನಾಗಿ ಹಾಕ್ತಾನಪ್ಪ ಇವಾಗ ಟರ್ನಿಂಗು 90 ಡಿಗ್ರಿ ಒಂದೇ ಟೇಕ್ ಅಲ್ಲಪ್ಪ ರೀಟೇಕು ಇಲ್ಲ ಇನ್ನೆಷ್ಟು ಹಾಕಿರ್ಬೇಡ. ಅಯ್ಯೋ. ಗಂಬೋಡ ಕಲ್ಲಿ ಗನ್ನ ಎತ್ಕೊಳ್ಳೋದು ಖಾಲಿ ಆಗೋಯ್ತು ಒಂದು ಫುಲ್ಲು ಒಂದು ಇಂಟ್ರಾ 1.5 ಬೇಕಾ ಇವಾಗ ನೀನು ತಗೊಂಡ್ಬಂದಿದ್ಯಾ ಗಾಡಿ ವಿಡಿಯೋ ಮಾಡ್ತೀಯಾ 1 ವಾರ ಆಗಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ ಹಂಗಾದ್ರೆ ಎಲ್ಲ ವೀಡಿಯೋ ಮಾಡ್ತೀರಪ್ಪ ಜಾಸ್ತಿ ಆಗ್ತಾರೆ ವೀಡಿಯೋಗೋಸ್ಕರ ಜಾಸ್ತಿ ಆಗ್ತಾರೆ ಅಡ್ವಾಂಟೇಜ್ ನಿಂಗೆ ಇರ್ತವೆ ಅದಕ್ಕೆ ಅಣ್ಣ ನಮ್ಮ ಅಣ್ಣ ಲಾರಿ ಮೆನ್ನು ಯಜಮಾನ್ರು ಅಣ್ಣ ಮೇನ್ ದೊಡ್ಡ ಲಾರಿ ಕ್ಯಾಂಟ್ರ್ ಎಲ್ಲ ಎಷ್ಟು ಕೊಳ್ತಿದ್ರು ರೆಡಿ ಮಾಡಿಬಿಡ್ತಾರೆ. ಮೇಂಟೆನೆನ್ಸ್ ಸರ್ವಿಸಾ ಮೆಕ್ಯಾನಿಕ್ ಅಣ್ಣ ಇಲ್ಲ ಟಿಂಕರು ಟಿಂಕ್ರಿಂಗಾ ನಂಬರ್ ಇಸ್ಕೊಂತೀನಣ್ಣ ನಮ್ಮ ಗಾಡಿಗೆ ಬೇಕಾಗ್ತವೆ ನಮ್ಮ ಡ್ರೈವರ್ಗಳ್ಗೆ ಒಳ್ಳೆ ಬುದ್ಧಿ ಟಿಂಕರ್ಗಳಿಗೆಲ್ಲ ಜೀವನ ಉದ್ಧಾರ ಮಾಡಿಸ್ತಾರೆ ಟಚ್ ಮಾಡಿಸಿ ಆಗಾಯ್ತು ಎರ್ಜಿಗೆ ಒಂದೊಂದು ಟೇಪ್ ಸ್ವಲ್ಪ ಕ್ರೀಮ್ ಸ್ವಲ್ಪ ಆ ಕಡೆ ಅದು ಹನಿ ಕೇಕ್ ಮೇಲೆ ಒಂದು ಡ್ರಾಪ್ ಇಡೋಲ್ಲ ಮೇಲೆ ಶಾಸ್ತ್ರಕ್ಕೆ ಹನಿ ಕೇಕ್ ಅಂತ ಯಾಕೆ ಐಸ್ ಕೇಕ್ ಮೇಲೇನೂ ಇರ್ತಾರೆ. ಹಾಂ ಹನಿ ಕೇಕ್ ಹಿಡ್ಕೊ ನೀನು ಸ್ವಲ್ಪ ಏನಕ್ಕದು ಲಾಸ್ಟಿಗೆ ಎರ್ಜಲ್ ಸ್ವಲ್ಪ ಹಾಕೋದು क्या हो गया वो मैं चल रहा है अभी 600 अभी 400 ಬೀಚ್ ಲಾಸ್ಟಾಗಿ ಹಾಕಿ ಸ್ವಲ್ಪ ಮಿಕ್ಕಿರ್ತೈತಲ್ಲ ಅಣ್ಣ ಹಾಂ. ಅದು ಇದು ಅವೆಲ್ಲ ನೀಟಾಗಿ ಹೊಡಿಯೋ ಎಕ್ಸ್ಪೀರಿಯನ್ಸ್ ಇರಬೇಕು. ಐತನಿಗೆ ಎಕ್ಸ್ಪೀರಿಯನ್ಸ್ ಐತಾ ಅಣ್ಣ ನಿಂಕ ಬಂತು ನಮ್ಮದು
ಇದು ಮದುವೆ ಟೈಮಾಗ ಬಟ್ಟೆ ಏನು ಕಾಸ ಇದು ಬರ್ತಾರಲ್ಲ ಅಲ್ಲ ಹಾಂ ಮದುವೆ ಟೈಮಾಗ ಬಟ್ಟೆ ಇಟ್ಕೊಂಡೆಲ್ಲ ಬರ್ತಾರಲ್ಲ ಇಬ್ರು ಹಾಂ ಹಂಗೆ ಇಟ್ಕೊಂಡವ್ರೆ ಹಾಂ ಹಾಕಿದ್ರೆ ಇಕ್ಕಿದ್ರೆ ಇಲ್ಲ ಸ್ವಲ್ಪ ಹಿಂದೆ ಹೊಸ ಕ್ಲಾಸ್ ರೆಡಿ ಆಗಿದೆ ನೀನು ಹೇಳ ಏನಾಯ್ತು ಹೇಳ ನಾಚಿಕೆ ಬೀಳ್ತೇನಲ್ಲ ಅವ್ನಿಗೆ ಯಾರನ್ನ ಹೆಣ್ಣು ಹುಡುಗಿನ ಯಾರು ಕೊಡಲ್ಲ ಬಾರಲ್ಲಿ ನಮ್ಮ ನೋಡ್ಲಿ ಡ್ರೈವರ್ ಜೀವನಕ್ಕೆ ಯಾರು ಕೊಡ್ತಾರೆ ಹೆಣ್ಣಿಗೆ ನಮ್ಗೆ ಹೇಳು ನೀನು ಹೇಳು ಕೊಡ್ತಾರಾ ಅವ್ನು ಅವಾಗ ಮೇಂಟೈನ್ ಮಾಡ್ತಾನೆ ನೀನು ಹುಡುಗಿ ಜೊತೆನೆ ಮಾತಾಡ್ತಾ ಇದ್ದಿದ್ದಿ ಹೌದಾ ಕೊಡೋಣಪ್ಪಲ್ಲ ಹುಡುಗಿ ಅಲ್ಲ ಲೇ ಫ್ರೆಂಡು ನಾನು ನೋಡಿದೆ ಡಬಲ್ ಆಟ್ ಹಾಕಿ ವೈಫ್ ಅಂತ ಸೇವ್ ಮಾಡಿದ್ದ ಮಗಳ ಅಷ್ಟೇ ನಾ 2 ನಿಮಿಷ ಕೂಳಿಸ್ಬಿಟ್ನಲ್ಲ ಇಬ್ರು ಬಿಡು ನೀನು ಪ್ರೆಸ್ ಮಾಡ ಸಿರಿಗು ನಮ್ಮ ಹೊಸ ಗಾಡಿ ತಗೊಂಡು ಹೊಸ ಫ್ರೆಶ್ ನೋಡು ಮುಗ್ಬೋದ ನಮ್ಗೂ ಆಗಾಗ ನಾನು ಫಸ್ಟೇ ಮಾಡ್ತಿದ್ದೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಸುಮ್ಮನೆ ಇರೋಣ ಅವ್ನಿಗೆ ಅಮ್ಕೆ ಏನು ಅಮ್ಕೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಒಳ್ಳೆ ಟ್ಯಾಲೆಂಟ್ ಅದಪ್ಪ ನೀನೇ ಚೆನ್ನಾಗಿ ಅಮ್ಕೋಣ ಅಮ್ಕಬಾರ್ದಂತೆ ಅವ್ರಿಗೆ ಗೊತ್ತು ಯಾವ್ಯಾವ ಟೈಮಾಗ ಏನೇನು ಮಾಡ್ಬೇಕಂತ ಹಂಗ ಲೈಫ್ ಜಾಸ್ತಿ ಬರ್ಬೇಕಂದ್ರೆ ಚೆನ್ನಾಗಿ ಅಮ್ಬೇಕು ಅಮ್ಕಬೇಕು सिंगल नहीं दलाना और वो देख रहा था वो ಹೊಡೆದಾಕ್ದ डबल बैठा नहीं बैठा देखना वो निकालेगा मत मालूम होता ಮುಗೀತಪ್ಪ ಗ್ಲಾಸು ಈಗ ಏನು ನೆಕ್ಸ್ಟ್ ಗ್ಲಾಸ್ ಹಾಕ್ಸಕ್ಕೆ ಆಯ್ತವನೆ ಏನಿಲ್ಲ ಅಲ್ಲಿ ನೋಡವನ ಹಿಂಗೆ ಇದು ಸೇಮ್ ಇದು ಅವ್ನು ಕಣ್ಣು ನೋಡಿ ಹೆಂಗಿದೆ ಏಯ್ ಹಂಗೆ ಕಟ್ ಸ್ಮೈಲ್ ಕೊಡ ಯೋಯ್ ಚೆನ್ನಾಗಿ ಮಾಡ್ತೀಯಾ ಫಸ್ಟ್ ಸ್ವಲ್ಪ ನಾಚಿಕೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಇದಕ್ಕೆ ಸಕ್ಸಸ್ಫುಲಿ ಕಂಪ್ಲೀಟ್ ಆಗೋದು ನಮ್ಮ ಗ್ಲಾಸು ಅಣ್ಣ ನೀಟಾಗಿ ಹಾಂ ರೀಲ್ಸ್ ಯೂಟ್ಯೂಬಾಗಿ ಬರ್ತೀವಿ ಹೇಳೋ ಈಗ ಏನಾಯ್ತು ಹೇಳಪ್ಪ ಆಯ್ತು ಇವಾಗ ಏನು ಮಾಡಿ ಅಣ್ಣ ಹೇಳ ಪಾಪ ಅವನು ನಮ್ಮನ್ನು ನನ್ನ ಕ್ಯಾಕ್ರ ಇಟ್ಟು ಅಂತ ತಲೆಗೆ ಆಗ್ತಾ ಇದ್ದ ಆಫ್ ಮಾಡಿದ್ರೆ ಮಾತಾಡ್ತಾನೆ ಹಾಂ ಇಲ್ಲ ಅಂದ್ರೆ ಮಾತಾಡಲ್ಲ ಹೌದು ಇದು ಒಳಗಡೆ ಬಂತದು ಹಾಂ ನಮ್ಮ ಒಳಗಡೆ ಎಲ್ಲ ಗ್ಲಾಸ್ ಪೀಸ್ ಇದಾವಲ್ಲ ಸೊ ನೀಟಾಗಿ ಬಂದದೆ ಐ ಥಿಂಕ್ ಚೆನ್ನಾಗಿದೆ ಅನಿಸ್ತದೆ ಹಾಂ ಮಗ ಬಡೋಸ್ ರೀಲ್ಸ್ ನೋಡಿದ್ಯಾ ಯಾವ ವಿಡಿಯೋ ನೋಡಿದ್ಯಾ ಸ್ಟಿಕರ್ ಹಾಕ್ಸಕ್ಕೆ ಹಾಂ ಹೊಸದಾಗಿ